ಹಾಯ್ ಗಾಯ್ಸ್, ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸಿಗೆ ಎಲ್ಲರಿಗೂ ಸ್ವಾಗತ. ನ್ಯೂಜಿಲೆಂಡ್ ಇಂಟು ದ ಫೈನಲ್ಸ್ ಡಾಮಿನೇಟ್ ಮಾಡೋಕ್ಕಾದ್ರು ಸೌತ್ ಆಫ್ರಿಕಾದವ್ರನ್ನ. ಫಿನ್ ಆಲನ್ ಬ್ಯಾಟಿಂಗ್ ಏನು ಗುರು, ಫಾಸ್ಟೆಸ್ಟ್ 100 ಇದು T20 ವರ್ಲ್ಡ್ ಕಪ್ ಅಂತ ಬಂದಾಗ. 33 ಬಾಲಿಗೆ 100, 8 ಸಿಕ್ಸು 10 4. ಇಲ್ಲಿ ತನಕ ಯಾರು ಈ ಥರ ಸೆಮಿಫೈನಲ್ಸ್ ಅಂತ ಬಂದಾಗ ಡಾಮಿನೇಟ್ ಮಾಡಿರಲಿಲ್ಲ. ಆ ಥರ ಡಾಮಿನೇಟ್ ಮಾಡಿದ್ರು. ಆ್ಯಂಡ್ ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ, ಎಷ್ಟು ಜನ ನೋಡಿರ್ತೀರಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾಳೆ ಗ್ಯಾರಂಟಿ ಫಿನ್ ಅಲ್ಲನ್ ಹೊಡಿತಾರಂತ, ಬಿಗಿನಿಂಗ್ಸ್ ಬರುತ್ತೆ ಅಂತ ನಾನು ಹೇಳಿದ್ದೆ ನಿನ್ನೆ ನಾನು. ಸೊ ಅದು ಹಾಗೆ ಆಯಿತು. ಆ್ಯಂಡ್ ಇನ್ನೊಂದು ಹೇಳಿದ್ದೆ, ಬೌಲಿಂಗ್ ಅಂತ ಬಂದಾಗ ನನ್ನ ಪ್ರಕಾರ ಮಿಚೆಲ್ ಸ್ಯಾಂಟ್ನರ್ಗಿಂತ ರಚಿನ್ ರವೀಂದ್ರ ಜಾಸ್ತಿ ಥ್ರೆಟ್ಟು. ಯಾಕಂದರೆ ಇಬ್ಬರು ಬೌಲಿಂಗ್ನೂ ಝೂಮ್ ಮಾಡಿ ನೋಡಿದಾಗ ರಚಿನ್ ರವೀಂದ್ರದು ತುಂಬ ತಿರುಗ್ತಾ ಇದೆ. ಸೊ ಅವ್ರನ್ನ ಪಾರ್ಟ್ ಟೈಮ್ ಸ್ಪಿನ್ನರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇವಾಗ ಫುಲ್ ಟೈಮ್ ಆಗೇ ಬಂದು 4 ಓವರ್ ಹಾಕ್ತಾರೆ ಅಂತ ಹೇಳಿದ್ದೆ. ಬಂದು ಹಾಕಿದ್ರು 4 ಓವರು, 2 ಕ್ರೂಷಿಯಲ್ ವಿಕೆಟ್ಸು ತೆಕ್ಕೊಟ್ರು. ಸೊ ಸೂಪರಾಗಿ ಮಾಡಿದ್ರು ಎಕನಾಮಿಕಲ್ಲಿನೂ. ಆ್ಯಂಡ್ ನ್ಯೂಜಿಲೆಂಡ್ ಬ್ಯಾಟಿಂಗ್ ಅಂತ ಬಂದಾಗ ಇನ್ನೇನು 170ನ ಸಿಕ್ಕಾಬಟ್ಟೆ ಫಾಸ್ಟಾಗಿ ಚೇಸ್ ಮಾಡೋಕ್ಕೋರು. ಸೌತ್ ಆಫ್ರಿಕನ್ ಬೌಲರ್ಸಿಗೆ ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. ಚೇಪಾಕಲ್ಲಿ ಏನು ಗಿಫ್ಟ್ ಕೊಟ್ಟಿದ್ರು ಆ ಲೀಗ್ ಸ್ಟೇಜಸಲ್ಲಿ ಸೌತ್ ಆಫ್ರಿಕಾದವರು, ಅದಕ್ಕೂ 2 ಸೇರಿಸಿ ನ್ಯೂಜಿಲೆಂಡ್ ಅವ್ರು ಇವತ್ತು ಗಿಫ್ಟ್ ಕೊಟ್ಬಿಟ್ಟೋದ್ರು. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ, ನಾನು ಏನಾದರೂ 2015 ಥರ ಆಗ್ಬೋದಾ ಅಂತ. ಸೇಮ್ ಇಲ್ಲೂ ಹಂಗೆ ಆಗೋಯ್ತು. ಅಲ್ಲೂ ಗೊತ್ತಾಗೋಗಿತ್ತು. ಫಸ್ಟು 6 ಓವರ್ಸಲ್ಲೇ 2015 ODI ವರ್ಲ್ಡ್ ಕಪ್ಪಲ್ಲಿ ಬ್ರೆಂಡನ್ ಮೆಕಲಮ್ಮು ಫಸ್ಟ್ 6 ಓವರ್ಗೆ ಟೋಟಲ್ ಟೀಮ್ ಸ್ಕೋರ್ನ 80ಗೇನೋ ತೊಗೊಂಡೋಗ್ಬಿಟ್ಟಿರ್ತಾರೆ. ಅಲ್ಲೇ ಗೊತ್ತಾಗೋಗಿರುತ್ತೆ ಇನ್ನೇನು ಮುಗೀತು ಸೌತ್ ಆಫ್ರಿಕಾದು ಅಂತ. ಇಲ್ಲಿ ಸೇಮ್ ಹಂಗೆ ಆಗೋಯ್ತು. ಇಲ್ಲೂ ಅಷ್ಟೇ, ಫಸ್ಟ್ 6 ಓವರ್ಸಲ್ಲೇ ಮಿಚೆಲ್ ಸ್ಯಾಂಟ್ನರ್ ಆಲ್ರೌಂಡರ್ ಕ್ಯಾಪ್ಟನ್ ಅದರಿಂದ ಸ್ವಲ್ಪ ಕೆಳಗಡೆ ಬರೋದ್ರಿಂದ ಇಲ್ಲಿ ಆಲನ್ ಸೈಫರ್ಟ್ ಡಿಸೈಡ್ ಮಾಡಿಬಿಟ್ರು, ಇಲ್ಲ ಪವರ್ ಪ್ಲೇಲೇ ನಿಮಗೆಲ್ಲ ಗೊತ್ತಾಗ್ಬಿಡ್ಲಿ ವಿಷಯ ಅಂತ. 78 ರನ್ಸ್ ಏನೋ ಬರುತ್ತೆ ಪವರ್ ಪ್ಲೇಲಿ. ಈ ಥರ ಓಡಿಸ್ಕೊಂಡಿದ್ದಾರೆ ಸೌತ್ ಆಫ್ರಿಕಾದವ್ರು. ಅಂದರೆ ನಾನು ಆ್ಯಕ್ಚುಲಿ ನಂದು ಪ್ರಿವ್ಯೂದಲ್ಲಿ ನಾನು ಕೊಟ್ಟಿದ್ದೆ ನ್ಯೂಜಿಲೆಂಡಿಗೆ ಜಾಸ್ತಿ ಅಂತ. ಬಟ್ ಸೌತ್ ಆಫ್ರಿಕಾಗೆ ನಾನು ಹೇಳಿದ್ದೆ ಸ್ವಲ್ಪ ಫೈಟ್ ಆದರೂ ಕೊಡ್ತಾರೆ, ಯಾಕಂದರೆ ಶುಕ್ರಿ ಕಾಂಗ್ರಾಟ್ ಬಂದಮೇಲೆ ಇರೋದ್ರಲ್ಲೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂತ. ಬಟ್ ಇವರು ನನ್ನ ಸ್ಟೇಟ್ಮೆಂಟ್ನ ರಾಂಗ್ ಮಾಡಿದ್ರು. ಇವತ್ತು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು, ಇಲ್ಲ ಗುರು ಹಂಗೆಲ್ಲ ಕೊಡೋಕ್ಕೋಗ್ಬೇಡ, ಶುಕ್ರಿ ಕಾಂಗ್ರಾಟ್ ಬಂದರು ಅಷ್ಟೇ, ಯಾರು ಬಂದರೂ ಅಷ್ಟೇ, ನಾವು ಒಂಥರ ಚೋಕರ್ಸೇನೆ, ಬಿಗ್ ಗೇಮ್ಸ್ ಅಂತ ಬಂದಾಗ ಇದೇ ಥರನೇ ಡಾಮಿನೇಟ್ ಮಾಡಿಸ್ಕೊಳ್ಳೋದು. ಚೇಸಿಂಗ್ ಅಂತ ಬಂದಾಗ ಬಿಗ್ ಗೇಮ್ಸಲ್ಲಿ ಒಂಥರ ಸೋಲ್ತಾರೆ. ಇವಾಗ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಒಂದು ಒಳ್ಳೆ ಚಾನ್ಸ್ ಇತ್ತು ಇವತ್ತು, ಅದು ಹಾಳು ಮಾಡಿಕೊಂಡ್ರು. ಸೊ ಈ ಕಂಪ್ಲೀಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬಂದುಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಆ್ಯಂಡ್ ಬಯೋದಲ್ಲೂ ಇರುತ್ತೆ. ಸೊ ಎಲ್ಲರೂ ಹೋಗ್ಬಿಟ್ಟು ವೀಡಿಯೋನ ಚೆಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್